ಇದು ಅಶ್ವವೇಗ ನ್ಯೂಸ್ನ ವೆರಿ ಬಿಗ್ ಇಂಪ್ಯಾಕ್ಟ್. ಅಶ್ವವೇಗ ವರದಿ ಬೆನ್ನಲ್ಲೇ ಎಚ್ಚೆತ್ತಂತಹ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸತೀಶ್ ಜಾರಕಿಹೊಳಿ ತವರು ಜಿಲ್ಲೆಯಲ್ಲಿ ಸರಿಯಾಗಿದೆ ರಸ್ತೆ. ಕಾಗವಾಡದ ಸಬರ್ಗಿ ಕೇಳೆಗಾಮ ರಸ್ತೆ ಗುಂಡಿಮಯವಾಗಿತ್ತು. ಗುಂಡಿ ಬಿದ್ದಿದ್ದ ರಸ್ತೆಯನ್ನ ಮುಚ್ತಾ ಇದ್ರು ಪುಟಾಣಿ ಬಾಲಕ. ಇದೀಗ ರಸ್ತೆ ಫೈನಲಿ ಸರಿಯಾಗಿದೆ. ಇದು ಅಶ್ವವೇಗ ನ್ಯೂಸ್ನ ವೆರಿ ಬಿಗ್ ಇಂಪ್ಯಾಕ್ಟ್. ಅಶ್ವವೇಗ ನ್ಯೂಸ್ ವರದಿ ನೋಡಿ ಎಚ್ಚೆತ್ತುಕೊಂಡಿದ್ದಾರೆ ಪಿಡಬ್ಲ್ಯೂಡಿ ಅಧಿಕಾರಿಗಳು. ತಕ್ಷಣ ಅದೇ ರಸ್ತೆಯನ್ನ ದುರಸ್ತಿ ಮಾಡಿಸಿದೆ ಅಧಿಕಾರಿಗಳು. ಕೇವಲ ಒಂದೇ ದಿನದಲ್ಲಿ ಆಕ್ಷನ್. ಇದು ಅಶ್ವವೇಗದ ವರದಿಯ ತಾಕತ್ತು. ತಕ್ಷಣ ರಸ್ತೆ ಸರಿ ಹೋಗಿದೆ. ಪುಟ್ಟ ಬಾಲಕ ರಸ್ತೆಯ ಗುಂಡಿಯನ್ನು ಮುಚ್ಚೋದಕ್ಕೆ ಮುಂದಾಗ್ತಾ ಇರ್ತಾರೆ. ಅಶ್ವವೇಗ ನ್ಯೂಸ್ ಸುದ್ದಿಯನ್ನ ವಿತರಿಸಿತ್ತು. ಇದೀಗ ಅದರ ಇಂಪ್ಯಾಕ್ಟ್. ವರದಿ ಪ್ರಸಾರವಾದ 24 ಗಂಟೆಯ ಒಳಗೆ ಗುಂಡಿಯನ್ನ ಮುಚ್ಚಿದ್ದಾರೆ ಅಧಿಕಾರಿಗಳು. ಅಶ್ವವೇಗ ನ್ಯೂಸ್ ವರದಿ ಸಂಚಲನವನ್ನು ಸಹ ಮೂಡಿರುವಂಥದ್ದು. ಈಗ ನಿನ್ನೆ ಅಷ್ಟೇ ಅಶ್ವವೇಗ ನ್ಯೂಸ್ ವರದಿಯಲ್ಲಿ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ತವರು ಕ್ಷೇತ್ರಗಳಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಕುರಿತು ಒಂದು ಅಶ್ವವೇಗ ನ್ಯೂಸ್ ವರದಿಯನ್ನು ಬಿತ್ತರಿಸಿತು. ವರದಿ ಬಿತ್ತರವಾಗುತ್ತಿದ್ದಂತೆ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಕ್ಕೆ ಸಹ ಮುಂದಾಗಿರುವಂಥದ್ದು. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಸಂಬರ್ಗಿ ಮತ್ತು ಕೆಳೆಗಾಂವ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ಗ್ರಾಮದ ಮಧ್ಯೆ ಸುಮಾರು 2 ಅಡಿಯಾಗಷ್ಟು ಆಳು ಮತ್ತು ಸುಮಾರು 8 ಅಡಿಗಿಂತ ಉದ್ದದನೇ ಆಗಿರುವಂತಹ ಒಂದು ಗುಂಡಿ ಬಿದ್ದಿತ್ತು. ಈ ಗುಂಡಿಯ ಅವಾಂತರದಿಂದ ದಿನನಿತ್ಯ 10 ಜನರು ಇಲ್ಲಿ ಈ ಒಂದು ಗುಂಡಿ ಅವಾಂತರಕ್ಕೆ ಬಲಿಯಾಗ್ತಾ ಇರುವಂತದ್ದು. ಸಾಕಷ್ಟು ರೀತಿಯಲ್ಲಿ ಗುಂಡಿಗಳಲ್ಲಿ ಬಿದ್ದಿ ಏನಂತಂದ್ರೆ ಕೈಕಾಲುಗಳಿಗೆ ಗಾಯಪಡಿಸುವಂತಹ ಕೆಲಸಕ್ಕೆ ಸಹ ಇಲ್ಲಿ ಈ ಒಂದು ಗುಂಡಿ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇರುವಂತದ್ದು. ಈ ಗುಂಡಿಯ ಮುಚ್ಚುವ ಬಗ್ಗೆ ಸಾಕಷ್ಟು ಬಾರಿ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿಯನ್ನ ಮಾಡಿದ್ರು ಸಹ ಎಚ್ಚೆತ್ತುಕೊಳ್ಳದಿರುವ ಕಾರಣ ಸ್ವತಃ ಇದೇ ಒಂದು ಗ್ರಾಮದ ಬಾಲಕ ಆಗಿರುವಂತಹ ಸುಜಿತ್ ಮತ್ತು ಶ್ರೀಹರ್ಷ ಎಂಬ ಬಾಲಕ ಏನಾದಾನೆ ಈ ಗುಂಡಿಯಲ್ಲಿ ಕಲ್ಲುಗಳನ್ನ ಅಕ್ಕಪಕ್ಕದಲ್ಲಿರುವಂತಹ ಕಲ್ಲುಗಳನ್ನ ತಂದು ಮುಚ್ಚುವುದರ ಮುಖಾಂತರ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯವನ್ನ ಇಲ್ಲಿ ಎತ್ತಿ ಹಿಡಿದು ತಮ್ಮ ಆಕ್ರೋಶವನ್ನ ಸಹ ಚಿಕ್ಕ ಬಾಲಕರು ಸಹ ವ್ಯಕ್ತಪಡಿಸಿರುವಂತದ್ದು. ಇದರ ಕುರಿತು ಅಶ್ವವೇಗ ನ್ಯೂಸ್ ನಿನ್ನೆ ಸಮಗ್ರವಾಗಿ ವರದಿಯನ್ನ ಬಿತ್ತರಿಸಿತು. ಈಗ ಅಧಿಕಾರಿಗಳು ಸಹ ಸ್ಪಂದನೆ ಮಾಡಿ ಇದೀಗ ರಸ್ತೆಯ ಮಧ್ಯದಲ್ಲಿ ಬಿದ್ದಿರುವಂತಹ ಗುಂಡಿಗಳನ್ನ ಮುಚ್ಚುವುದಕ್ಕೆ ಸಹ ಇದೀಗ ಮುಂದಾಗಿರುವಂತದ್ದು. ಸುಮಾರು 6ಕ್ಕೂ ಹೆಚ್ಚು ಜನರು ಲೇಬರ್ಗಳನ್ನ ಕಳಿಸಿ ಈಗ ಗುಂಡಿಯನ್ನ ಮುಚ್ಚುವಂತ ಕೆಲಸಕ್ಕೂ ಸಹ ಮಾಡ್ತಾ ಇರುವಂತದ್ದು. ತಾವು ಸಹ ಈ ಒಂದು ದೃಶ್ಯ ನೋಡ್ತಾ ಇರ್ಬೋದು. ಕೆಲಸ ಇದೀಗ ಬರದಿಂದ ಸಾಕ್ತಾ ಇರುವಂತದ್ದು. ಇದರ ಜೊತೆಗೆ ಏನಂತಂದ್ರೆ ಪುಟ್ಟ ಬಾಲಕನು ಸಹ ಏನು ಗುಂಡಿಯನ್ನು ಮುಚ್ಚಿದ್ದ. ಇದರಲ್ಲಿ ಒಬ್ಬ ಬಾಲಕ ಶ್ರೀಹರ್ಷ ಬಾಲಕ ಸಹ ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ಬಾಲಕನೇ ಸಹ ಇಲ್ಲಿ ಲೇಬರ್ಗಳು ಮಾಡ್ತಾ ಇರುವಂತಹ ಕೆಲಸಗಳನ್ನ ಸಹ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಬಾಲಕನು ಸಹ ಒಂದು ದೃಷ್ಟಿಯಲ್ಲಿ ಖುಷಿಯನ್ನ ಸಹ ಇಲ್ಲಿ ಪಡ್ತಾ ಇರುವಂತದ್ದು. ಇದರ ಜೊತೆಗೆ ಈ ಬಾಲಕನ ಕೆಲಸವನ್ನ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಅಶ್ವವೇಗ ನ್ಯೂಸ್ ವರದಿ ಬಿತ್ತರಿಸುವ ಮೂಲಕ ಸಮಾಜಕ್ಕೆ ತೋರಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಇದೀಗ ಅಶ್ವವೇಗ ನ್ಯೂಸ್ ವರದಿ ಕಾಗವಾಡ ಮತಕ್ಷೇತ್ರದಲ್ಲಿ ಸಂಚಲನ ಸಹ ಮಾಡಿರುವಂತದ್ದು. ಪಿಡಬ್ಲ್ಯೂಡಿ ಅಧಿಕಾರಿಗಳು ಇದೀಗ ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡುವಂತಹ ಕೆಲಸಕ್ಕೂ ಸಹ ಇಲ್ಲಿ ಮುಂದಾಗಿರುವಂತದ್ದು. ಈ ಒಂದು ಗುಂಡಿ ಸಂಪೂರ್ಣವಾಗಿ ಕ್ಲಿಯರ್ ಆದರೆ ಸಾಕಷ್ಟು ರೀತಿಯಲ್ಲಿ ಜನರ ಜೀವ ಸಹ ಉಳಿತೆ ಅಂತ ಹೇಳಿ ಇಲ್ಲಿ ಸಾರ್ವಜನಿಕರ ಮಾತು ಸಹ ಆಗಿರುವಂತದ್ದು. ಗುಂಡಿಗಳ ಇವತ್ತು ಒಂದು 2-3 ಗಂಟೆಗಳ ನಂತರವೇ ಈ ಗುಂಡಿಗಳು ಸಂಪೂರ್ಣವಾಗಿ ಇಲ್ಲಿ ಮುಚ್ಚುವಂತ ಕೆಲಸ ಸಹ ಪಿಡಬ್ಲ್ಯೂಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇದು ಒಂದು ಅಶ್ವವೇಗ ನ್ಯೂಸ್ ನ ವರದಿಯ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವವೇಗ ನ್ಯೂಸ್ ಬೆಳಗಾವಿ. ಯಾಕೆ ಮುಚ್ಚಿದ್ರಿ? ಈಗ ರೋಡ್ ಮಾಡತ್ತಾರಲ್ಲ, ಹೆಂಗ ಅನ್ಸತೈತಿ? ಈಗ ಖುಷಿ ಆಗೈತಿ? ಖುಷಿ ಆಗೈತಿ. ನಿನ್ನ ಹೆಸರು ಅಂತಮ್ಮ? ನಿಮ್ಮ ಅಣ್ಣನ ಹೆಸರ? ನಿಮ್ಮ ಊರು ಯಾವ ಊರ? ಒಟ್ಟ ಮಂದಿ ಬೆಳತನ ನೀವು ಕಲ್ಲ ಮುಚ್ಚಾರಿ? ಕಲ್ಲ ಯಾರು ಮುಚ್ಚಿದ್ರು ನಿನ್ನೆ? ಮತ್ತೆ ಯಾರು ಮುಚ್ಚಿದ್ರು? ಯಾಕೆ ಮುಚ್ಚಿದ್ರಿ? ಈಗ ರೋಡ್ ಮಾಡತ್ತಾರಲ್ಲ, ಹೆಂಗ ಅನ್ಸತೈತಿ? ಈಗ ನಮಸ್ತೆ ಎಮ್ಎಲ್ಎ ಸರ್,   ಸರಿ  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                                                                                          ಬಾಳ ಜನ ಬೀಳಾಕತ್ತಾರ್ರಿ, ದಯವಿಟ್ಟು ಸರಿ ಮಾಡ್ಕೊಡಿ. ಇದು ಕಲ್ಲಾಗ್ರಿ ರಸ್ತೆ ಒಳಗ್ ತುಂಬ್ರಿ. ಯಾರ್ಯಾರು ತುಂಬ್ರಿ? ನಾನು ಕಾಕಾರ್ ಕರ್ಕೊಂಡ್ ಬಂದ್ರಿ. ಇದ್ರಿ ರಸ್ತೆ ರೀ ಕಲ್ಲಾಗದೆ. ನಮಸ್ತೆ ಎಮ್ಎಲ್ಎ ಸರ್, ಇದ್ರಿ ರಸ್ತೆ ರೀ ಸರಿ ಮಾಡ್ಕೊಡ್ರಿ. ಯಾಕಪ್ಪ ಏನಾಗೈತಿ?